ಆತ್ಮೀಯ H16 ನ್ಯೂಸ್ ಅರ್ಥಾತ್ ಸಿದ್ದರಾಮಯ್ಯ ಸ್ವಾಗತ. ನಾನು ನಿಮ್ಮವ MI ಅಥವಾ ಮಲ್ಲಪ್ಪ ಜೋತವರ. ಆತ್ಮೀಯರೇ, ಸಿದ್ದರಾಮಯ್ಯ ಮತ್ತು DKಶಿ ಅವರ ಕುರ್ಚಿ ಕದನ ತಾತ್ಕಾಲಿಕ ಏನು ನಿಂತಂಗೆ ಕಾಣ್ತದ, ಬಟ್ ನಿಂತಿಲ್ಲ. ಗುಪ್ತ ರೀತಿಯಲ್ಲಿ ಗುಪ್ತಗಾಮಿನಿಯಾಗಿ ಹರಿತಾನೆ ಇದು. ಸರಸ್ವತಿ ನದಿ ಗುಪ್ತವಾಗಿ ಹರಿದಂಗೆ ಒಬ್ಬರ ಮೇಲೊಬ್ಬರು ಮೇಲಾಟ ಮಾಡ್ತಾಯಿದ್ದಾರೆ ಅನ್ನೋದು ಸುದ್ದಿಗಳು ಮೇಲೆ ಬರ್ತಾ ಇದ್ದಾವೆ. BJP ಅದನ್ನು ಎಷ್ಟು ಸಾಧ್ಯದೋ ಅಷ್ಟು ಹಬ್ಸು ಕೆಲಸವನ್ನು ಮಾಡ್ತಾನೆ ಇದೆ. ವಿರೋಧಿಗಳು ಸಹಿಸಿದ್ದಾರೆ. ಕುರ್ಚಿ ಕದನಪ್ಪ ಇವರು ಜನಸೇವೆ ಮಾಡುವಂಥವ್ರಲ್ಲ ಅಂತ ಪ್ರೂವ್ ಮಾಡುವಂಥ ಕೆಲಸವನ್ನು ಅದು ಮಾಡೇ ಮಾಡ್ತಾರೆ. ಸಹಜದಿಂದ ಮಾಡಬೇಕು. ಅದನ್ನು ಇದೆಷ್ಟು ಸುಳ್ಳು ಕರೆನೋ ಅವ್ರಿಗೆ ಬಿಟ್ಟಂಥದ್ದು. ಬಟ್ ವಸ್ತುಸ್ಥಿತಿಯನ್ನು ಅಭ್ಯಾಸ ಮಾಡಿದಾಗ ಸಹಜವಾಗಿ ಈಗೇನು ತಾತ್ಕಾಲಿಕ ರೆಮಿಡಿ ಅನ್ನಿಸ್ತದೆ. ಮತ್ತು DKಶಿ ಅವರು ಸುಲಭವಾಗಿ CM ಸೀಟನ್ನು ಬಿಟ್ಟು ಕೊಡೋದಿಲ್ಲ ಅನ್ನೋದು ಎಲ್ಲರಿಗೂ ಗೊತ್ತಿರೋ ವಿಷಯ. ನಾ ಬಾಕಳ ಒದ್ದರೊಳಗೆ ಹೋಗೋವನು ಅಂತ ಮಾತಾಡುವಂಥ ವ್ಯಕ್ತಿ ಅಷ್ಟು ಸುಲಭವಾಗಿ ಬಿಟ್ಟುಕೊಡ್ತಾರೆ CM ಸೀಟ. ಮತ್ತು 2022ರಲ್ಲಿ ಆಯ್ಕೆ ಆಗೋದು ಗ್ಯಾರಂಟಿ ಏನದ ಕಾಂಗ್ರೆಸ್ ಅನ್ನುವಂಥ ಅಳುಕನೂ ಅವರಲ್ಲದ. ಹೀಗಾಗಿ ಅವರು ಸಾಕಷ್ಟು ಪ್ಲ್ಯಾನ್ ಮಾಡ್ತಾ ಇದ್ದಾರೆ. ಅದರಲ್ಲೂ ಅವರ ವಿರೋಧಿ ಬಣದ ಎಲ್ಲ ಅಂದ್ರೆ ಸಿದ್ದರಾಮಯ್ಯ ಹಿಂದೆ ನಿಲ್ಲುವಂಥ ಎಲ್ಲರಿಗೂ ಭೇಟಿ ಆಗ್ತಾ ಇದ್ದಾರೆ. ಅವ್ರಿಗೆ ಬೆನ್ನೆಲುಬಾಗಿರುವ, ಅವ್ರಿಗೆ ಸಪೋರ್ಟ್ ಮಾಡುವ, ಅವರು 2022ರವರೆಗೆ ಅವರೇ ಮುಂದುವರಿಲಿ ಅಂತ ಹೇಳುವ ಅವ್ರಿಗೆಲ್ಲರಿಗೂ ಭೇಟಿ ಆಗಿದ್ದಾರೆ. ಮೊದಲಾಗಿ ಅವರ ಪ್ರಬಲ ಪ್ರತಿಸ್ಪರ್ಧಿ ಸದ್ಯ ಜಾರಕಿಹೊಳಿ ಅವ್ರಿಗೆ ಭೇಟಿಯಾಗಿದ್ದಾರೆ, ಗುಪ್ತವಾಗಿ ಮಾತಾಡಿದ್ದಾರೆ, ಅಲ್ಲಲ್ಲಿ ಭೇಟಿ ಆಗ್ತಾ ಇದ್ದಾರೆ. ಇಬ್ಬರು ಆ ಮಾತು ಮಾತಾಡ್ತಾ ಇಲ್ಲ. ಆದ್ರೆ ಮೋಸ್ಟ್ಲಿ